ಹಲೋ, ದಿಸ್ ಈಸ್ ಮೈ ಥರ್ಡ್ ಡೇ ಇನ್ ಮನಾಲಿ. ಬೆಳಗ್ಗೆ ಎದ್ದು ಸ್ನಾನ ಮಾಡಿ ನವರಾತ್ರಿ ಹಿಂದಿನ ದಿನ ಇವತ್ತು ಶರ್ವರಿ ದೇವಿ ಟೆಂಪಲ್ಗೆ ಹೋಗಿ ಬಂದೆ. ಸೆಕೆಂಡ್ ಟೈಮ್ ಹೋಗ್ತಾ ಇರೋದು ನಾನು ಇಲ್ಲಿಗೆ ಬಂದಮೇಲೆ. ಅಲ್ಲಿಗೆ ಹೋಗಿ ಸನಾತನ ಕಥನಕ್ಕೆ ಒಂದು ಸ್ಪೆಷಲ್ ಎಪಿಸೋಡನ್ನು ಶೂಟ್ ಮಾಡಿದ್ದೀನಿ, ಮಿಸ್ ಮಾಡೋದೆ ನೋಡಿ. ಆ್ಯಂಡ್ ಇದಾದಮೇಲೆ ನಾವು ತುಂಬ ಬೇರೆ ಬೇರೆ ಕಡೆ ಹೋಗ್ತಾ ಇದ್ದೀವಿ. ಸೊ ಸ್ಟೇ ಟ್ಯೂನ್. ಹಿಮಾಚಲ್ ಕಡೆ ಊರು ಹೆಂಗಿರತ್ತೆ ನೋಡಿ. ಕಂಪ್ಲೀಟ್ ವಿಲೇಜ್ ಫೀಲಿಂಗ್ ಇದು. ದನ ಇದೆ, ಕ್ಯೂಟ್ ಕ್ಯೂಟ್ ನಾಯಿ ಮರಿಗಳಿವೆ, ಜನ ವೆರಿ ಸ್ವೀಟ್. ನನಗೆ ಆ್ಯಕ್ಚುಲಿ ಒಬ್ಬರು ಎಲ್ಡರ್ಲಿ ಪೀಪಲ್ ಸಿಕ್ಕಿದ್ರು ಆಯಿತಾ, 3 ಜನ ಆ್ಯಕ್ಚುಲಿ. ಸೊ ಅವರು ನಾನು ಶೂಟ್ ಮಾಡ್ತಾ ಇರೋದು ನೋಡಿಬಿಟ್ಟು ಹಾಗೆ ಕೂತ್ಕೊಂಡು ಪಾಪ ಕೇಳ್ತಾ ಇದ್ರು, ಲ್ಯಾಂಗ್ವೇಜ್ ಅರ್ಥ ಆಗಿಲ್ಲ ಅಂದ್ರೂ ಕೇಳ್ತಾ ಇದ್ರು. ಆ್ಯಂಡ್ ಬಂದು ವಿಚಾರಿಸಿ ಏನು ಕನ್ನಡ ಲ್ಯಾಂಗ್ವೇಜ್ ಆಯಿತು ಅಂತೆಲ್ಲ ಕೇಳಿದ್ರು. ಕೇಳಿ ಆಮೇಲೆ ಪಾಪ ಲ್ಯಾಂಗ್ವೇಜ್ ಅರ್ಥ ಆಗಿಲ್ಲ ಅಂತಂದ್ರೂ ಸನಾತನ ಕಥನ ಹಾಗೆ ನನ್ನ ಈ ವ್ಲಾಗ್ ಚಾನಲ್ ಎರಡನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ಹೋದ್ರು. ಎಷ್ಟು ಖುಷಿ ಆಯಿತು ಅಂತಂದರೆ, ಹಾಗೆ ಅವರು ಅಂದರೆ ಈ ಜನ್ರೇಷನ್ನು ಈ ರೀತಿದು ಒಂದು ಕೆಲಸ ಮಾಡ್ತಾ ಇದೆ ಅನ್ನೋದು ನೋಡಿ ವಿ ಫೆಲ್ಟ್ ಸೋ ಪ್ರೌಡ್ ಅನ್ನೋದನ್ನು ಹೇಳಿದ್ರು. ಐ ಆಲ್ಸೋ ಫೆಲ್ಟ್ ಸೋ ಇನ್ಸ್ಪೈರ್ಡ್. ದೇವಸ್ಥಾನದಿಂದ ಬಂದು ಊಟ ಮಾಡಿ ಮಧ್ಯಾಹ್ನದ್ದು, ಹಾಗೆ ಮಧ್ಯಾಹ್ನದ ಮೇಲೆ ಒಂದು ಒಳ್ಳೆ ಖಡಕ್ ಚಾಯನ್ನು ಕುಡಿದು ನಾನು ಉಳ್ಕೊಂಡಿದ್ದೆ ಅಲ್ಲ ಆ ಪ್ರಾಪರ್ಟಿದು ಸುತ್ತಮುತ್ತಲೆಲ್ಲ ನೋಡ್ತಾ ಇದ್ದೆ. ಇಟ್ ವಾಸ್ ಲೈಕ್ ಅ ಲೇಝಿ ಡೇ. ಬಟ್ ಅದು ಆದಮೇಲೆ ಸೊ ಒಂದಷ್ಟು ಸೈಟ್ ಸೀಯಿಂಗ್ ಅನ್ನೋದನ್ನು ಮಾಡೋಕ್ಕೆ ಹೊರಟ್ವಿ. ನನ್ನನ್ನು ಯಾರು ಹೋಸ್ಟ್ ಮಾಡಿದರು, ಸೊ ಅವರ ಫ್ಯಾಮಿಲಿ ಅನ್ನೋದು ಕೂಡ ನನ್ನ ಜೊತೆಗಿತ್ತು. ಬೈ ದ ವೇ ಇದು ಮಾಲ್ ರೋಡ್ಗೆ ವಾಪಸ್ ಬರ್ತಾ ಇರೋದು. ಅವರಿಗೇನು ಕೆಲಸ ಇತ್ತು ಅಂತ ಇಲ್ಲಿ ಸ್ಟಾಪ್ ಮಾಡಿದರು. ಸೊ ಈ ಕ್ಯೂಟ್ ಮಕ್ಕಳು ಬಂದು ಮಾತಾಡೋಕ್ಕೆ ಶುರು ಮಾಡಿದ್ರು ಆಯಿತಾ. ಅವರೇ ಬಂದು ದೀದಿ ದೀದಿ ಅಂತೆಲ್ಲ ಮಾತಾಡಿಸಿ ಎಲ್ಲಿ ಯಾಕೆ ಬಂದಿದ್ದೀರಾ ಅಂತೆಲ್ಲ ವಿಚಾರಿಸ್ಕೊಂಡು ಸಖತ್ ಅಂದರೆ ಸಖತ್ ಕ್ಯೂಟ್ ಅನಿಸಿದ್ರು. ಆ್ಯಂಡ್ ದೇ ವಾಸ್ ಸೋ ಹ್ಯಾಪಿ ಟು ಬಿ ಆನ್ ಕ್ಯಾಮ್ರಾ. ಅಲ್ಲಿಂದ ನಾನು ಇಲ್ಲಿ ಒಂದು ಪ್ರಾಚೀನ ಹನುಮಾನ್ ಮಂದಿರ ಅಂತ ಇದೆ, ಅಲ್ಲಿಗೆ ಬಂದು ಲೋಕಲ್ ಡೆಲಿಕೆಸಿಯನ್ನು ಕೆಲವೊಂದಷ್ಟನ್ನು ಟ್ರೈ ಮಾಡಿದೆ ಆಯಿತಾ. ಓಕೆ, ಇವಾಗ ನಾವು ಸೋಲಂಗ್ ವ್ಯಾಲಿಗೆ ಹೋಗ್ತಾ ಇದ್ದೀವಿ. ಇನ್ ಬಿಟ್ವೀನಲ್ಲಿ ಒಂದು ಟೆಂಪಲ್ ಇದೆ ಆಯಿತಾ. ಇಲ್ಲಿ ಪ್ರಾಚೀನ ಹನುಮಾನ್ ಟೆಂಪಲ್ ಅಂತ ಕರೀತಾರೆ. ಪಕ್ಕದಲ್ಲೇ ಒಂದು ಕುಂಡ ಇದೆ, ನೆಹರು ಕುಂಡ ಅಂತ ಹೇಳ್ತಾರೆ. ಇಲ್ಲಿ ಮಿಸ್ಟರ್ ನೆಹರು ಅವರು ಬಂದು ಏನು ಒಂದು ಪ್ರತೀತಿಗೋಸ್ಕರ ಕುಂಡನೂ ನೋಡಿ ಅವ್ರ ಹೆಸರೇ ಇಟ್ಕೊಂಡಿದ್ದಾರೆ. ಏನಿದೆ, ಸೊ ಇಲ್ಲಿ ರೋಡ್ ಸೈಡಲ್ಲಿ ಈ ಕಡೆ ನೀವು ಬಂದ್ರಿ ಅಂತಂದ್ರೆ ಹೌ ಟು ಟ್ರೈ ದಿಸ್ ಒನ್. ಐ ರಿಯಲಿ ಲವ್ಡ್ ಇಟ್. ಇದನ್ನ ಕುಲ್ಚಾ, ಮಟರ್ ಕುಲ್ಚಾ ಅಂತ ಹೇಳ್ತಾರೆ. ಆ್ಯಂಡ್ ದಿಸ್ ಟೇಸ್ಟ್ಸ್ ರಿಯಲಿ ಯಮ್. ಪಾನಿಪುರಿ ಟ್ರೈ ಮಾಡಿದ್ವಿ. ಬ್ಯಾಂಗ್ಳೂರಲ್ಲಿ ಸಿಗೋ ಪಾನಿಪುರಿಗಿಂತ ಕಂಪ್ಲೀಟ್ಲಿ ಡಿಫ್ರೆಂಟ್ ಇರುತ್ತೆ. ಬಟ್ ದಿಸ್ ಒನ್ ಐ ಲವ್ಡ್ ಇಟ್. ಸೊ ಇವಾಗ ಸೋಲಂಗ್ ವ್ಯಾಲಿಯ ಪಕ್ಕದಲ್ಲೇ ಇದೆ ಇದು. ಸೊ ಇಲ್ಲಿ ಒಂದು ವೆರಿ ಬ್ಯೂಟಿಫುಲ್ ಆ್ಯಂಡ್ ನನಗಿಷ್ಟ ಆಗುವಂಥದ್ದು ಪ್ಲೇಸ್ ಇದೆ, ಅಂಜನಿ ಮಹಾದೇವ ಮಂದಿರ ಅಂತ. ಇದರ ಸ್ಪೆಷಾಲಿಟಿ ಏನಪ್ಪ ಅಂತಂದರೆ, ಒಂದು ಸರೌಂಡಿಂಗ್ಸನ್ನು ನೋಡಿ. ಓ ಏನು ಚೆನ್ನಾಗಿದೆ ಅಂತಂದರೆ, ಮೈ ಗಾಡ್ ವೆದರ್. ಸೊ ಅಂಜನಿ ಮಹಾದೇವ್ ಟೆಂಪಲ್ದು ಸ್ಪೆಷಾಲಿಟಿ ಏನು ಅಂತಂದರೆ, ಒಂದು ನೀವಲ್ಲಿ ಟೆಂಪಲ್ ಅಂತ ತಕ್ಷಣ ನಮಗೇನೊಂದು ಕಲ್ಪನೆ ಬರುತ್ತಲ್ವಾ, ಯು ಕೆನಾಟ್ ಎಕ್ಸ್ಪೆಕ್ಟ್ ದ್ಯಾಟ್. ಏನಕ್ಕೆ ಅನ್ನೋದನ್ನು ನಾನು ನಿಮ್ಗೆ ಹೇಳ್ತೀನಿ. ಇಲ್ಲಿ ಹನುಮಂತನ ಅಮ್ಮ ಅಂಜನಿ ಪುತ್ರ ಅಂತ ನಾವು ಹನುಮಂತನನ್ನ ಕರಿತೀವಲ್ವಾ, ಅವಳು ಆರಾಧನೆ ಮಾಡ್ತಾ ಇದ್ದ ಪ್ಲೇಸ್ ಆಗಿತ್ತಂತೆ. ಅದಕ್ಕೋಸ್ಕರ ದ ಪ್ಲೇಸ್ ಇಸ್ ನೇಮ್ಡ್ ಆಫ್ಟರ್ ಅಂಜನಿ. ಬೇರೆ ಟೆಂಪಲ್ಗೂ ಈ ಟೆಂಪಲ್ಗೂ ಏನು ಡಿಫ್ರೆನ್ಸ್ ಅನ್ನೋದನ್ನ ನೀವು ನೋಡ್ತೀರಾ. Oh my God, what is this place? ಇದೇ ಹಿಂಗೆ ಅನಿಸ್ತಾ ಇದೆ ಅಂತಂದರೆ, ಜಸ್ಟ್ ಇಮ್ಯಾಜಿನ್ ಕೈಲಾಶ್ ಹೆಂಗಿರ್ಬೋದು. ಮೈ ಗಾಡ್, ಅಲ್ಲಿ ಆಲ್ರೆಡಿ ಶಿವ ಕಾಣಿಸ್ತಿದ್ದಾನೆ ನನಗೆ. ಮೈ ಗಾಡ್, ಬರ್ಬೇಕೇನ್ರಿ ನೀವೆಲ್ಲ ಇಲ್ಗೊಂದ್ಸತಿ. ಯು ಶುಡ್ ಫೀಲ್ ದಿಸ್. ಇಲ್ಲಿ ಕಾಣಿಸ್ತಾ ಇರೋದು, ಕ್ಯಾಮ್ರಾದಲ್ಲಿ ಕಾಣಿಸ್ತಾ ಇರೋದು ಏನೂ ಅಲ್ಲ, ಇಟ್ಸ್ ನಥಿಂಗ್ ಲಿಟ್ರಲಿ. ಮೈ ಗಾಡ್, ವಾಟ್ ಈಸ್ ದಿಸ್ ಪ್ಲೇಸ್?
ನೀವು ಡೆಫಿನೆಟ್ಲಿ ಬರಬೇಕಾಯ್ತಾ, ಬರ್ಬೇಕು ನೀವು. ನಂಗೇನು ಖುಷಿ ಆಗ್ತಾಯಿದೆ, ನಿಮ್ಗೆ ಆಗಬೇಕಿದು ಈ ಖುಷಿ. ಬನ್ನಿ ಇಲ್ಲಿಗೆ. ಓ ಮೈ ಗಾಡ್, ಎಷ್ಟೋ ದಿನದ ನಂತರ ನನಗೆ ಈ ಎಕ್ಸೈಟ್ಮೆಂಟ್ ಅಂತ ಹೇಳ್ತಾರಲ್ವಾ, ದ್ಯಾಟ್ಸ್ ಹ್ಯಾಪ್ನಿಂಗ್. ಮೈ ಗಾಡ್. आप अभी जा रहे हो? आप आए हैं अभी जस्ट? हम कार से आए हैं. हाँ? नंबर नहीं नहीं, ये वाला नहीं. ನನಗೆ ಈ ಟ್ರಾವೆಲಿಂಗ್ ಇನ್ನೊಂದು ವಿಚಾರಕ್ಕೆ ಇಷ್ಟ ಆಯಿತಾ. ನಮ್ಮ ಈ ಸೌತ್ ಇಂಡಿಯಾ, ನಾರ್ತ್ ಇಂಡಿಯಾ, ಈಸ್ಟ್ ಇಂಡಿಯಾ ಅಥವಾ ಡಿಫ್ರೆಂಟ್ ಕಂಟ್ರಿ, ಹಿಂದೂ ಮುಸ್ಲಿಮ್ ಅನ್ನೋದು ಏನೇನು ನಮ್ಮನ್ನು ಡಿವೈಡ್ ಮಾಡುತ್ತೆ ಅಲ್ಲ, ಸೊ ಆ ಒಂದು ಲೈನ್ ಅನ್ನೋದು, ಬೌಂಡ್ರಿ ಅನ್ನೋದು ಆ್ಯಕ್ಚುಲಿ ನೀವು ಟ್ರಾವೆಲ್ ಮಾಡ್ತಾ ಇದ್ದಾಗ, ಅಂದರೆ ಔಟ್ ಡೋರ್ಸಲ್ಲಿ ಇರುವಾಗ ತುಂಬ ಚಿಕ್ಕದಾಗ್ತಾ ಬರುತ್ತೆ. ನಾವೆಲ್ಲರೂ ಒಂದು ಅನ್ನೋ ಫೀಲಿಂಗ್ ಬರುತ್ತೆ. ಸ್ಮಾರ್ಟ್. ನಿಜವಾಗ್ಲೂ ಎಕ್ಸಾಜರೇಟ್ ಮಾಡ್ತಾ ಇಲ್ಲ ನಾನು. ನನ್ನ ಜೀವನದಲ್ಲಿ ನನಗೆ ಇಂಥ ಒಂದು ಪ್ಲೇಸ್ಗೆ ಹೋಗ್ತೀನಿ ಅನ್ನೋ ಐಡಿಯಾ ಕೂಡ ಇರಲಿಲ್ಲ. ಇಂಥ ಒಂದು ಡಿವೈನ್ ಪ್ಲೇಸ್ ಇದೆ ಅನ್ನೋದು ಕೂಡ ಗೊತ್ತಿರಲಿಲ್ಲ. ಪ್ರಕೃತಿಯ ಮಧ್ಯದಲ್ಲಿ ಇರುವಂತಹ ಶಿವ, ಅಂದರೆ ಕೈಲಾಸ ಪರ್ವತದಲ್ಲಿ ಬಹುಶಃ ಶಿವ ಹೀಗೆ ಇರ್ತಾನೇನೋ ಅನ್ನೋ ನನ್ನೊಂದು ಪರಿಕಲ್ಪನೆಗೆ ಸೊ ಒಂದು ಎಕ್ಸಾಂಪಲ್ ಅಂತ ಹೇಳಬಹುದು. ಹೇಗಿದೆ ನೋಡಿ, ಇದು ಅಂಜನಿ ಮಹಾದೇವ ದೇವಸ್ಥಾನ. ಎಂಥ ಅದ್ಭುತ ಅಂತಂದರೆ, ಈ ಶಿವಲಿಂಗ ಇದೆ ಅಲ್ಲ, ಈ ಶಿವಲಿಂಗದ ಮೇಲೆ ಇಲ್ಲಿಂದ ಡೈರೆಕ್ಟ್ ಅಭಿಷೇಕ ಆಗ್ತಾ ಇರತ್ತೆ. ಯಾವಾಗ ಸ್ನೋಫಾಲ್ ಆಗುತ್ತಲ್ಲ, ಇಲ್ಲಿ ದೇವಸ್ಥಾನದ ಅಂದರೆ ಈ ಶಿವಲಿಂಗ ಪೂರ್ತಿ ಮಂಜುಗಡ್ಡೆ ಆಗಿಬಿಟ್ಟು ಫುಲ್ ಹೈಟ್ಗೆಲ್ಲ ಹೋಗುತ್ತೆ. ಅಂದರೆ ಈ ಅಮರನಾಥದ ಲಿಂಗದ ಫೀಲಿಂಗು. ಬಟ್ ಎಂಥ ಜಾಗ ಅಂತಂದರೆ, ಈ ಥರದ ಒಂದು ಟೆಂಪಲನ್ನು, ಇಷ್ಟು ನ್ಯಾಚುರಲ್ ವೇ ಆಗಿ ಕನ್ಸ್ಟ್ರಕ್ಟ್ ಆಗಿರೋ ಟೆಂಪಲನ್ನು 100% ನೀವು ಯಾರು ನೋಡಿರೋಕ್ಕೆ ಸಾಧ್ಯ ಇಲ್ಲ. ಇನ್ಫ್ಯಾಕ್ಟ್ ನಾನು ನೋಡಿರಲಿಲ್ಲ. ದರ್ಶನ ಮಾಡಿ ಭೋಲೆನಾಥಂದು. ಅಲ್ಲಿ ಎಷ್ಟು ಸಮಯ ಕಳೆದೆ ಅಂತಲೇ ನನಗೆ ಲೆಕ್ಕಕ್ಕೆ ಸಿಗಲಿಲ್ಲ. ವಾಪಸ್ ಬರ್ತಾ ಇರಬೇಕಿದ್ರೆ ಈ ಕುದುರೆಗಳೆಲ್ಲ ತಮ್ಮ ಮನೆಗೆ ವಾಪಸ್ ಹೋಗ್ತಾ ಇದ್ರು ಅಂತ ಅನಿಸುತ್ತೆ. ಬಟ್ ಹೆದರ್ತಾ ಇದ್ರು ಪಾಪ. ವಾಟ್ ಅ ಡೇ ಇಟ್ ವಾಸ್ ಫಾರ್ ಶ್ಯೂರ್. ನಾನು ಮನಾಲಿ ಟ್ರಿಪ್ಪನ್ನು ಪ್ಲ್ಯಾನ್ ಮಾಡುವಾಗಲೂ ಇಂಥದ್ದೊಂದು ಪ್ಲೇಸ್ ಇದೆ, ಆ ಪ್ಲೇಸ್ಗೆ ಹೋಗ್ತೀನಿ, ನನಗೆ ಇಷ್ಟು ಒಳ್ಳೆ ಎಕ್ಸ್ಪೀರಿಯನ್ಸ್ ಆಗುತ್ತೆ, ಇಷ್ಟು ಡಿವೈನ್ ಎನರ್ಜಿ ಅನ್ನೋದು ಫೀಲ್ ಆಗುತ್ತೆ ಅನ್ನೋದು ಯಾವುದೇ ಐಡಿಯಾ ಇರಲಿಲ್ಲ. ಸೊ ಅದಕ್ಕೆ ಹೇಳೋದು, ಯಾವಾಗಲೂ ಕೂಡ ಲೈಫನ್ನು ತುಂಬ ಪ್ಲ್ಯಾನ್ ಮಾಡ್ತಾ ಹೋಗಬಾರ್ದು. ಮೇಲ್ಗಡೆ ಒಬ್ಬ ಕೂತ್ಕೊಂಡು ಪ್ಲ್ಯಾನ್ ಮಾಡಿ ಇಟ್ಟಿರ್ತಾನಲ್ವ, ಅದನ್ನು ಲೆಟ್ ಇಟ್ ಹ್ಯಾಪನ್ ಅಂತ ಒಳ್ಳೆ ಪೂರ್ತಿ ಮನಸ್ಸಿಂದ ಅದನ್ನು ಬಾಚಿ ತಬ್ಬಿ ಕರಿಬೇಕು. ಆವಾಗ ಲೈಫ್ ಅನ್ನೋದಿರುತ್ತಲ್ವ, ಇಟ್ಸ್ ಬ್ಯೂಟಿಫುಲ್ ವೆನ್ ಯು ಡೋಂಟ್ ಹ್ಯಾವ್ ಎಕ್ಸ್ಪೆಕ್ಟೇಷನ್, ಓನ್ಲಿ ಎಕ್ಸ್ಪೀರಿಯನ್ಸಸ್. ಓಕೆ, ದ್ಯಾಟ್ ಈಸ್ ಆಲ್ ಅಬೌಟ್ ಮೈ ಡೇ 3 ಇನ್ ಮನಾಲಿ. ಊಟ ಬಂದಿದೆ, ಬಿಸಿ ಬಿಸಿಯಾಗಿದೆ. ಸೊ ಊಟ ಮಾಡಿ ಒಂದು ಸ್ವಲ್ಪ ಕೆಲಸ ಇದೆ, ಆ ಕೆಲಸ ಎಲ್ಲ ಮುಗಿಸ್ಬಿಟ್ಟು ಚೆನ್ನಾಗಿ ನಿದ್ದೆ ಮಾಡಿ ನಾಳೆ ಫ್ರೆಶ್ ಆಗಿ ಎದ್ದು, ಬಿಕಾಸ್ ಟುಮಾರೋ ಈಸ್ ಮೈ ಲಾಸ್ಟ್ ಡೇ ಇನ್ ಮನಾಲಿ ಸದ್ಯಕ್ಕೆ. ಸೊ ನಾಳೆಗೆ ಏನಿರುತ್ತೆ, ಏನು ಕಾದಿರುತ್ತೆ, ಎಕ್ಸೈಟಿಂಗ್ ಥಿಂಗ್ಸ್ ಅನ್ನೋದನ್ನು ಲೆಟ್ಸ್ ಸಿ ಗೈಸ್. ಗುಡ್ ಮಾರ್ನಿಂಗ್. ಇವತ್ತು ನಾನು 6 ಗಂಟೆಗೆಲ್ಲ ಅಲಾರಾಮ್ ಇಟ್ಕೊಂಡು ಸನ್ರೈಸ್ ನೋಡೋಣ ಅಂತ ಹೊರಗಡೆ ಬಂದರೆ, ಆ್ಯಕ್ಚುಲಿ ಇವತ್ತು ಏನೂ ಪ್ಲ್ಯಾನ್ಸ್ ವರ್ಕೌಟ್ ಆಗಲ್ಲ ಅನ್ನೋದು ರಿಯಲೈಸ್ ಆಯಿತು. ರಾತ್ರಿ ಎಲ್ಲ ಸಿಕ್ಕಾಪಟ್ಟೆ ಮಳೆ ಬಂದಿದೆ, ದೂರದಲ್ಲಿ ಸ್ನೋ ಕ್ಯಾಪ್ಡ್ ಮೌಂಟೇನ್ಸ್ ಕಾಣಿಸ್ತಾ ಇದೆ. ಜೊತೆಗೆ ಲಾಸ್ಟ್ 1 ಇಯರ್ದು ನನ್ನ ಲೈಫ್ ರೀಕ್ಯಾಪನ್ನು ನೋಡಿದಾಗ ವಾವ್ ಅನ್ನಿಸ್ತು.
ಸೊ ನಾನು ಯಾವಾಗ ನಂಬರ್ 1 ಚಾನಲ್ನಲ್ಲಿ ವರ್ಕ್ ಮಾಡ್ತಾ ಇದ್ದೆ, ಐ ಆಲ್ವೇಸ್ ವಾಂಟೆಡ್ ದಿಸ್ ಲೈಫ್ ಸ್ಟೈಲ್. ಸೊ ಅದು ನಾನು ಕ್ರಿಯೇಟ್ ಮಾಡ್ಕೊಂಡ ಅಥವಾ ನಾನು ಕೇಳಿ 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 ನನ್ನ ದೇವರಿಗೆ ಶಿ ಡಿಸರ್ವ್ಸ್ ದಿಸ್ ಅಂತ ಅನಿಸಿ ಕೊಟ್ಟನ, ಐ ಹ್ಯಾವ್ ನೋ ಐಡಿಯಾ. ಬಟ್ ವಾಟ್ ಅ ಲೈಫ್ ಇನ್ ಲಾಸ್ಟ್ 365 ಡೇಸ್. ಸೀರಿಯಸ್ಲಿ ಅಮೇಝಿಂಗ್ ಅಂತಂದರೆ ಅಮೇಝಿಂಗ್ ಎಕ್ಸ್ಪೀರಿಯನ್ಸ್ ಅಂತ ಹೇಳಬೇಕು. ಸೊ ಇವತ್ತು ಬಹುಶಃ ಅಟಲ್ ಟನಲ್ ರೋಹತಂಗ್ ಪಾಸ್ದು ಏನು ಪ್ಲ್ಯಾನ್ ಇತ್ತು ಅದು ಆಗಲ್ಲ ಅನ್ನೋದು ನಂಗೆ ಕ್ಲಾರಿಟಿ ಸಿಗ್ತಾ ಇತ್ತು. ಸೊ ಐ ಥಾಟ್ ಇವತ್ತು ಒಂದು ಸ್ವಲ್ಪ ಚಿಲ್ ಡೇ ಮಾಡೋಣ, ಏನಾದರೂ ವ್ಯೂ ಇಲ್ಲಿಂದನೇ ನೋಡೋ ಥರದಲ್ಲಿ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ವಾವ್, ಇಲ್ಲಿ ಸನ್ರೈಸ್ ಕಾಣಿಸಿದ್ರೆ ಇನ್ನೂ ಎಷ್ಟು ಬ್ಯೂಟಿಫುಲ್ಲಾಗಿ ಕಾಣಿಸ್ತಾ ಇರ್ತಿತ್ತು. ಮತ್ತೆ ಬರೋಣ, ಮತ್ತೆ ನೋಡೋಣ. ಸೊ ಐ ಥಾಟ್ ಇವತ್ತು ಅಲ್ಲಿಗೆ ಹೋಗೋಕ್ಕಾಗಲ್ಲ ಅಂತಂದರೆ ಕೆಲವೊಂದಿಷ್ಟು ಎಕ್ಸ್ಟ್ರಾ ಕಾಂಟೆಂಟನ್ನು ಹೋಸ್ಟ್ ಸಲುವಾಗಿ ಕ್ರಿಯೇಟ್ ಮಾಡಿ ಕೊಡೋಣ ಅಂತ. ಸೊ ಐ ಕ್ರಿಯೇಟೆಡ್ ಸಮ್ ಅಮೇಝಿಂಗ್ ಕಾಂಟೆಂಟ್ಸ್. ಇನ್ಸ್ಟಾಲಿ ಚೆಕ್ ಮಾಡಿ. ಹಲೋ, ಗುಡ್ ಮಾರ್ನಿಂಗ್. ಇವತ್ತು 4th ಡೇ ಆ್ಯಂಡ್ ಲಾಸ್ಟ್ ಡೇ ಇನ್ ಮನಾಲಿ. ಸೊ ಇವತ್ತು ಪ್ಲ್ಯಾನ್ ಏನಿತ್ತಪ್ಪ ಅಂತಂದರೆ ಅಟಲ್ ಟನಲ್ ಮತ್ತು ರೋಹತಂಗ್ ಪಾಸ್ಗೆ ಹೋಗಬೇಕು ಅಂತ. ಬಟ್ ನಿನ್ನೆಯಿಂದ ಮಳೆ ಬರ್ತಾ ಇದೆ. ಬಟ್ ವೆದರ್ ಸೂಪರ್ ಆಗಿದೆ, ಮನಾಲಿದು ಅಥೆಂಟಿಕ್ ಫೀಲಿಂಗ್ ಬರ್ತಾ ಇದೆ. ಸೊ ಎನಿವೆ, ನಾನು ಬರೋದು ಲಾಸ್ಟ್ ಏನಲ್ಲ, ಪದೇ ಪದೇ ಬರ್ತಾ ಇರ್ತೀನಿ. ಇನ್ನು ಎಷ್ಟು ಹಿಮಾಲಯನ್ ಟ್ರೆಕ್ಸ್ ಎಲ್ಲ ಮಾಡೋಕ್ಕೆ ಬಾಕಿ ಇದೆ. ಸೊ ನೆಕ್ಸ್ಟ್ ಟೈಮ್ಗೆ ಅದಷ್ಟನ್ನು ಶಿಫ್ಟ್ ಮಾಡೋಣ. ಆ್ಯಂಡ್ ಇವತ್ತು ಕೆಲವೊಂದಷ್ಟು ನನ್ನ ಕಾಂಟೆಂಟ್ಸ್ ಅನ್ನೋದನ್ನು ಶೂಟ್ ಮಾಡ್ಕೋಬೇಕಿತ್ತು. ಸೊ ಐ ಆಮ್ ಡೂಯಿಂಗ್ ದ್ಯಾಟ್. ಆ್ಯಂಡ್ ಇವತ್ತು ಸಂಜೆ ಇಲ್ಲಿಂದ ಡೆಲ್ಲಿಗೆ ಬಸ್ ಬುಕ್ ಆಗಿದೆ. ಡೆಲ್ಲಿಯಲ್ಲಿ ಏನೇನು ಪ್ಲ್ಯಾನ್ಸು, ಆಮೇಲೆ ಅಲ್ಲಿಂದ ಎಲ್ಲಿ ಪ್ಲ್ಯಾನ್ಸು ಅನ್ನೋದನ್ನು ಸ್ಟೇ ಟ್ಯೂನ್ ಆನ್ ಇನ್ಸ್ಟಾಗ್ರಾಮ್. ಬಟ್ ಇದು ಬರುವಾಗ ಮೇ ಬಿ ಸ್ವಲ್ಪ ಡಿಲೇ ಆಗಿರುತ್ತೆ ಯೂಟ್ಯೂಬ್ಗೆ ಅಪ್ಲೋಡ್ ಆಗೋಷ್ಟಿಗೆ. ಸೊ ದ್ಯಾಟ್ ಈಸ್ ಆಲ್ ಅಬೌಟ್ ಮೈ 4 ಡೇಸ್ ಇನ್ ಮನಾಲಿ. ಮನಾಲಿದು ಎಲ್ಲ ಕಾಂಟೆಂಟ್ಸನ್ನು ಚೆಕ್ ಮಾಡೋದನ್ನು ಮರಿಬೇಡಿ. ಬಿಕಾಸ್ ನಿಮಗೆ ಬಜೆಟ್ ಜೊತೆಗೆ ಹೇಗೆ ಬರಬಹುದು, ಏನು ಎತ್ತ ಅನ್ನೋದ್ರ ಬಗ್ಗೆ ಎಲ್ಲ ಡೀಟೇಲ್ ಆಗಿರುವಂತಹ ಇನ್ಸೈಟ್ಸನ್ನು ಕೊಟ್ಟಿದ್ದೀನಿ. ಆ್ಯಂಡ್ ನೆಕ್ಸ್ಟ್ ಅಪ್ಕಮಿಂಗ್ ಡೇಸಲ್ಲಿ ಇನ್ನೂ ಇಂಟ್ರೆಸ್ಟಿಂಗ್ ವ್ಲಾಗ್ಸ್ ಬರುತ್ತೆ, ಆಯಿತಾ? ಸೊ ನೀವು ಬೆಲ್ ಐಕನನ್ನು ಕ್ಲಿಕ್ ಮಾಡ್ಕೊಂಡಿಲ್ಲ ಅಂತಂದರೆ ನೋಟಿಫಿಕೇಷನ್ ಬರುವುದಿಲ್ಲ, ಮಿಸ್ ಆಗೋಗುತ್ತೆ, ಟೈಮಿಗೆ ರಿಲೆವೆಂಟ್ ಆಗಿರೋದಿಲ್ಲ. ಇವತ್ತು ಬೈ ದ ವೇ ನವರಾತ್ರಿ. ಇದು ನೋಡುವಾಗ ನೀವು ಮೋಸ್ಟ್ಲಿ ಸುಮಾರು ದಿವಸ ಆಗೋಗಿರುತ್ತೆ. ಬಟ್ ಎಲ್ರಿಗೂ ಒಳ್ಳೇದಾಗಲಿ, ಆ ತಾಯಿ ಎಲ್ರಿಗೂ ಒಳ್ಳೆ ಬುದ್ಧಿಯನ್ನು ಕೊಟ್ಟು ಕಾಪಾಡಲಿ ಅಂತ ನಾನು ಬೇಡ್ಕೊಳ್ತೀನಿ. ಜೈ ಭವಾನಿ. ಸೊ ದ್ಯಾಟ್ಸ್ ಆಲ್ ಅಬೌಟ್ ಮೈ 4 ಡೇಸ್ ಇನ್ ಮನಾಲಿ. ಆ್ಯಂಡ್ ಐ ವಿಲ್ ಸೇ ಯು ಫ್ರೈಡೇ 8 PM ಶಾರ್ಪ್. ಅಲ್ಲಿವರೆಗೂ ಏನು ಮಾಡಬೇಕು ಅನ್ನೋದು ನಿಮಗೆ ಗೊತ್ತಿದೆ. ಡೂ ಸಬ್ಸ್ಕ್ರೈಬ್, ಲೈಕ್, ಕಮೆಂಟ್, ಶೇರ್ ಆ್ಯಂಡ್ ಡೂ ವಾಟ್ ಎವರ್ ಎಲ್ಸ್ ಯು ವಾಂಟ್ ಟು ಡೂ, ಬಟ್ ಓನ್ಲಿ ಗುಡ್ ಇಂಟೆನ್ಷನ್ಸ್. ಟೇಕ್ ಕೇರ್, ಬಾಯ್. ಆ್ಯಂಡ್ ನನಗೆ ಸದ್ಯಕ್ಕೆ ಹ್ಯಾಪಿ ಜರ್ನಿ. See you guys.